ಮನಸ್ಸುಗಳಿಗೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಬೇರೆಯವರ ಕುಟುಂಬದವರು ಬಂದ್ರೂ ಕೂಡ ಗಿಲ್ಲಿನೇ ನಮ್ಗಿಷ್ಟ ಅಂತ ಹೇಳ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರ ತಾಯಿಯೂ ಸಹ ಗಿಲ್ಲಿಗೆ ಲೈಕ್ ಮಾಡಿದ್ರು. ಧನುಷ್ ತಾಯಿಗೂ ಗಿಲ್ಲಿ ಅಂದ್ರೆ ಪ್ರೀತಿ ಅಂತೆ. ನಿನ್ನೆಯ ಎಪಿಸೋಡ್ ಅನ್ನ ನೋಡಿದಾಗ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಆರಂಭದಿಂದ ಹಿಡ್ಕೊಂಡು ಇಲ್ಲಿಯ ತನಕ ಗಿಲ್ಲಿ ಅವರ ಕ್ರೇಜ್ ಸಾಕಷ್ಟು ಜಾಸ್ತಿನೇ ಆಗ್ತಾ ಬಂದಿದೆ. ಗಿಲ್ಲಿ ಅವರ ಕಾಮಿಡಿ ಅಷ್ಟೇ ಅಲ್ಲ, ಗಿಲ್ಲಿಯವರ ಬುದ್ಧಿವಂತಿಕೆ ಕೂಡ ಎತ್ತಿದ ಕೈ ಅಂತಲೇ ಹೇಳ್ಬಹುದು. ಎಲ್ಲರೂ ಕೂಡ ಗಿಲ್ಲಿ ಅಂದ್ರೆ ನಮ್ಗಿಷ್ಟ ಗುರು, ಈ ಸೀಸನ್ ಎಂಟರ್ಟೈನರ್ ಅಂದ್ರೆ ಅದು ಗಿಲ್ಲಿ ನಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವೇನಾದ್ರೂ ಮೊಬೈಲ್ ಅಲ್ಲಿ ಚೆಕ್ ಮಾಡ್ತಾ ಹೋದಾಗ, ಅಲ್ಲಿ ಸೋಷಿಯಲ್ ಮೀಡಿಯಾ ಅಂತ ನೋಡಿದಾಗ ಜಾಸ್ತಿ ಗಿಲ್ಲಿ ನಟ ಅವ್ರದ ಮೀಮ್ಸ್ ಆಗಿರ್ಬಹುದು, ಅವರಿಗೆ ಮಾಡಿರುವಂತಹ ಟ್ರೋಲ್ ಆಗಿರ್ಬಹುದು, ಅವ್ರು ಹಾಡಿರುವಂತಹ ದೊಡ್ಡವ ದೊಡ್ಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ, ಸಾರ್ಗ್ ಹಾಕೋ ಸೊಪ್ಪು, ನೀವಿಬ್ರು ಮಾಡಿದ ತಪ್ಪು, ಈ ಸಾಂಗ್ ಸಖತ್ ಕ್ರೇಜ್ ಹೊಡ್ಸಿತ್ತು. ಅದು ಅವ್ರು ಹೇಳಿದ್ದು ಅಶ್ವಿನಿ ಗೌಡ ಮತ್ತೆ ಜಹಾನ್ವಿ ಅವರಿಗೆ. ಈ ಸಾಂಗ್ ಅನ್ನ ಕೇಳಿಸ್ಕೊಂಡು ಫ್ಯಾಮಿಲಿ ರೌಂಡ್ ಅಲ್ಲಿ ಅಶ್ವಿನಿ ಗೌಡ ಅವರ ತಾಯಿ ಬಂದಿದ್ರು. ಅವರು ಕೂಡ ಈ ಸಾಂಗ್ ಅನ್ನ ಹೇಳ್ತಾರೆ. ಈ ಸಾಂಗ್ ಹೇಳ್ದಾಗ, ಈ ಸಾಂಗ್ ತುಂಬಾ ಚೆನ್ನಾಗಿದೆ, ನಾನಂತೂ ಇದಕ್ಕೆ ಹೇಳ್ತಾನೆ ಇರ್ತೀನಿ ಅಂತ ಅವ್ರ ಅಮ್ಮ ಹೇಳ್ತಾರೆ, ಅಶ್ವಿನಿ ಗೌಡ ಅವರ ಅಮ್ಮ. ಆದ್ರೆ ಇದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅಶ್ವಿನಿ ಗೌಡ ಅವ್ರ ಅಮ್ಮ ಜಾಸ್ತಿ ಗಿಲ್ಲಿ 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 ಅಂದಿದ್ದಕ್ಕೆ ಅವ್ರ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ನೀನ್ ಅವನಿಗೆ ಹೊಗಳಕ್ ಬಂದಿದೀಯಾ ಅಥವಾ ನನ್ಗ ಅಂತ ಕೇಳ್ತಾರೆ. ಅದು ಒಂದ್ ಕಡೆ. ಆದ್ರೆ ಧನುಷ್ ಅವ್ರ ಅಮ್ಮ ಸಹ ನನಗೆ ಗಿಲ್ಲಿ ಅಂದ್ರೆ ಇಷ್ಟ, ಅವ್ರು ಕ್ಯಾಪ್ಟನ್ ಆಗ್ಬೇಕು ಅಂತ ಇವತ್ತಿನ ಪ್ರೋಮೋದಲ್ಲಿ ನಾವು ಗಮನಿಸಿದ್ವಿ. ಸಾಕಷ್ಟು ಜನ ಇದ್ದಾರೆ ಬಿಗ್ ಬಾಸ್ ಅಲ್ಲಿ. ಈಗ 11 ಜನ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರದು ಒಂದು ಡಿಫ್ರೆಂಟ್ ಆಗಿರುವಂತಹ ಕ್ಯಾರೆಕ್ಟರ್. ಬಟ್ ಗಿಲ್ಲಿ ಅವರಿಂದಾನೇ ಸಾಕಷ್ಟು ಜನ ಬಿಗ್ ಬಾಸ್ ಸೀಸನ್ 12 ನ ಗಮನಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಅಲ್ಲೊಂದು ಕಂಟೆಂಟ್ ಅನ್ನೋದು ಇರಬೇಕು. ಇಡೀ ಬಿಗ್ ಬಾಸ್ ಸೀಸನ್ 12 ಕನ್ನಡದ ಕಂಟೆಂಟ್ ಅಂದ್ರೆ ಗಿಲ್ಲಿ ನಟ ಅಂತ ಹೇಳಿ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಇದೇನ್ ನಾವು ಅವ್ರಿಗೆ ಪ್ರಚಾರ ಮಾಡ್ತಾ ಇಲ್ಲ ನಮ್ ಚಾನೆಲ್ ಕಡೆಯಿಂದ. ಆದ್ರೆ ನಾವು ಎಷ್ಟು ನೋಡಿದಾಗ ಗಿಲ್ಲಿ ನಟ ಅಫಿಷಿಯಲ್ ಅಂತ ಹೇಳಿ ಅವ್ರದೇ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ. ಆದ್ರೆ ಅದು ಬಿಟ್ಟು ಸಾಕಷ್ಟು ಗಿಲ್ಲಿ ನಟ ಫ್ಯಾನ್ಸ್, ಗಿಲ್ಲಿ ನಟನ ಕಾಮಿಡಿ ಅಂತ ಹೇಳಿ ಬೇರೆ ಬೇರೆ ಪೇಜ್ ಗಳಲ್ಲಿ ನಾವು ನೋಡಿದಾಗ, ಅಥವಾ ಗಿಲ್ಲಿ ನಟ ಅವರ ಪೇಜ್ ಅಲ್ಲದೆ ಬೇರೆಯವರು ಸಹ ಗಿಲ್ಲಿ ನಟ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಗಿಲ್ಲಿ ನಟ ಯಾಕೆ ಜನರಿಗೆ ಇಷ್ಟ ಅನ್ನೋದೊಂದು ಪ್ರಶ್ನೆ ಆಗತ್ತೆ. ಏನ್ ಅವ್ರ ಕಾಮಿಡಿಯನ್ ಇದ್ದವರೆಲ್ಲ ಇಷ್ಟೊಂದ್ ಬೇಗ ಎಲ್ರಿಗೂ ಅಟ್ರಾಕ್ಟ್ ಮಾಡ್ತಾರ ಅನ್ನೋದು ಖಂಡಿತ ಇಲ್ಲ. ಬರೀ ಕಾಮಿಡಿ ಅಥವಾ ಪ್ರತಿಭೆಯಿಂದ ಯಾರ ಮನಸ್ಸನ್ನು ಗೆಲ್ಲೋಕ್ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ರೆ ಗಿಲ್ಲಿ ನಟ ಅವರ ಬರೀ ಕಾಮಿಡಿ ಅಷ್ಟೇ ಅಲ್ಲ, ಆ ಕಾಮಿಡಿಯ ಜೊತೆಗೆ ಅವರ ಸ್ವಭಾವ ಕೂಡ ಮ್ಯಾಟರ್ ಆಗತ್ತೆ. ಎಲ್ರಿಗೂ ತೋರಿಸುವಂತಹ ಪ್ರೀತಿ ಮ್ಯಾಟರ್ ಆಗತ್ತೆ. ಅಥವಾ ನಾಮಿನೇಟ್ ಮಾಡ್ಬೇಕಾದ್ರೆ, ಕಳಪೆ ಕೊಡ್ಬೇಕಾದ್ರೆ, ಯಾರಿಗಾದ್ರೂ ಸೇಫ್ ಮಾಡ್ಬೇಕಾದ್ರೆ ಅವ್ರು ಕೊಡುವಂತಹ ಕಾರಣಗಳಿದೆಯಲ್ಲ, ಅದು ಎಷ್ಟು ಬುದ್ಧಿವಂತಿಕೆಯಿಂದ ಕೊಡ್ತಾರೆ. ಬುದ್ಧಿವಂತಿಕೆಯ ಆನ್ಸರ್ಗಳು ನಾವು ನಿರೀಕ್ಷಣೆ ಮಾಡಿರಲ್ಲ ಅಷ್ಟು ಚೆನ್ನಾಗಿ ಅವರು ಆನ್ಸರ್ ಅನ್ನ ಕೊಡ್ತಾರೆ. ಜೊತೆಗೆ ಅವರ ಮೆಮೊರಿ ಪವರ್ ವಾವ್ ಅನ್ಬೇಕು. ಅಂದ್ರೆ ಒಂದು ಕಾಮಿಡಿಯನ್ ಆಗ್ಲಿಕ್ಕೆ ಎಲ್ಲರ ಕಡೆಯಿಂದ ಸಾಧ್ಯ ಇಲ್ಲ. ಬಿಕಾಸ್ ಅದನ್ನ ನಾವು ಇನ್ವರ್ಟೆಡ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಅಂತ ಕಾಮಿಡಿಯನ್ ಗಿಲ್ಲಿ ನಟ ಅವರು. ಹಾಗಾಗಿ ಅವ್ರ ಹತ್ರ ಒಂದು ಮೆಮೊರಿ ಪವರ್ ತುಂಬಾ ಚೆನ್ನಾಗಿದೆ. ಅಥವಾ ಗ್ಲಾನ್ಸ್ ಮಾಡೋದಾಗಿರ್ಬೋದು, ಯಾರ ಕ್ಯಾರೆಕ್ಟರ್ ಯಾವ ರೀತಿ ಆಗಿದೆ ಅಂತ ಹೇಳೋದಾಗಿರ್ಬೋದು, ನಾಮಿನೇಟ್ ಮಾಡ್ಬೇಕಂದ್ರೆ ಸೂಕ್ತವಾಗಿರುವಂತಹ ಕಾರಣ ಕೊಡ್ಬೇಕು. ಎಷ್ಟೋ ಜನ ಬಿಗ್ ಬಾಸ್ ಅಲ್ಲಿ ಕಾರಣ ಕೊಡೋದ್ರಲ್ಲೇ ಎಡುತ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಗಿಲ್ಲಿ ನಟ ಯಾವ ನಾಮಿನೇಷನ್ಗೂ ಈ ತರದ್ದೊಂದು ತಪ್ಪು ಕಾರಣ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಒಳ್ಳೆ ಕಾರಣಗಳನ್ನ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಸಹ ಗಿಲ್ಲಿ ನಟ ಅವರ ಕ್ರೇಜ್ ಕಮ್ಮಿ ಆಗುತ್ತೆ. ಅಂದ್ರೆ ಈ ವಿನ್ನರ್ ವೀಕ್ ಅಂದ್ರೆ ಈಗ ಸದ್ಯದಲ್ಲೇ ಬಿಗ್ ಬಾಸ್ ವಿನ್ ಆಗುವಂತ ಒಂದು ವೀಕ್ ಬರುತ್ತೆ, ಅಥವಾ ಫೈನಲ್ ರೌಂಡ್, ಗ್ರ್ಯಾಂಡ್ ಫಿನಾಲೆ ಅಂತ ನಾವೇನ್ ಕರಿತೀವಿ, ಅದು ಬರೋಕಿನ ಮುಂಚೆ ಏನ್ ಫ್ಯಾಮಿಲಿ ರೌಂಡ್ ಇರುತ್ತೆ, ಆ ಟೈಮ್ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ಗಿಲ್ಲಿ ಕ್ರೇಜ್ ಕಮ್ಮಿ ಆಗ್ಬಹುದು ಅಂತ ಹೇಳಿ ಜನ ಅನ್ಕೊಂಡಿದ್ರು. ಆದ್ರೆ ಗಿಲ್ಲಿ ಕ್ರೇಜ್ ಕಮ್ಮಿ ಆಗಿಲ್ಲ. ಯಾಕಂತ ಹೇಳಿದ್ರೆ ಫ್ಯಾಮಿಲಿ ರೌಂಡ್ ಅಲ್ಲಿ ಬಂದವರೇ ಎಲ್ರು ಹೇಳ್ತಿದ್ದಾರೆ, ನಮಗೂ ಗಿಲ್ಲಿ ಇಷ್ಟ, ನನ್ ಮಗ ಇಲ್ಲ ಅಂದ್ರೆ ಗಿಲ್ಲಿಗೆ ನಂದೆಲ್ಲ ಓಟ್ ಹಾಕ್ತಾ ಇದೆ ಅಂತ ಹೇಳಿ ಜನ ಹೇಳ್ತಿರ್ಬೇಕಾದ್ರೆ, ಅದ್ರಲ್ಲೂ ಬಿಗ್ ಬಾಸ್ ಅವ್ರ ಮಕ್ಕಳೇ ಕಂಟೆಸ್ಟೆಂಟ್ ಆಗಿರ್ಬೇಕಾದ್ರೆ ಅವರು ಗಿಲ್ಲಿ ಅವ್ರಿಗೆ ಲೈಕ್ ಮಾಡೋದಿದೆಯಲ್ಲ, ಅಂತ ತಾಯಂದ್ರೆ ಲೈಕ್ ಮಾಡ್ತಿರ್ಬೇಕಾದ್ರೆ ಕರ್ನಾಟಕದ ಜನತೆ ಅಫ್ಕೋರ್ಸ್ ಲೈಕ್ ಮಾಡುತ್ತೆ. ಹಾಗೆ ಗಿಲ್ಲಿ ನಟ ಅಷ್ಟೇ ಅಲ್ಲ, ಅಂದ್ರೆ ವಿನ್ನಿಂಗ್ ರೇಸ್ ನಲ್ಲಿ ಕಾವ್ಯ ಅವರಿದ್ದಾರೆ, ರಕ್ಷಿತಾ ಅವರಿದ್ದಾರೆ, ಧನುಷ್ ಅವರಿದ್ದಾರೆ, ರಘು ಅವರಿದ್ದಾರೆ ಅಂತ ಸಾಕಷ್ಟು ಜನ, ಸಾಕಷ್ಟು ಹೆಸರು ಬರ್ತಿರ್ಬೇಕಾದ್ರೆ ಗೊತ್ತಿಲ್ಲ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕಪ್ ಹಿಡ್ಕೊಂಡು ಜೋಶ್ ಅಲ್ಲಿ, ಖುಷಿಯಲ್ಲಿ ಯಾರ್ ಮನೆಗೆ ಹೋಗ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಕಾದು ನೋಡ್ಬೇಕಾಗಿದೆ. ಇದು ಗಿಲ್ಲಿ ನಟ ಅವರ ಕುರಿತು ಸ್ಟೋರಿ ಆಗಿತ್ತು. ನಿಮಗಿಷ್ಟ ಆಗಿದ್ರೆ ದಯಮಾಡಿ ಕಮೆಂಟ್ ಮಾಡಿ.
ಈ ಸ್ಟೋರಿಯನ್ನ ಶೇರ್ ಮಾಡಿ. ಅಥವಾ ನಿಮಗೆ ಬಿಗ್ ಬಾಸ್ ಸೀಸನ್ 12 ನಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ಅನ್ಸುತ್ತೆ ದಯಮಾಡಿ ಕಮೆಂಟ್ ಮಾಡಿ. ಗಿಲ್ಲಿ ನಟ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಸುದ್ದಿಗಳಿಗೋಸ್ಕರ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.